ಸ್ವಾಗತ ಸೋಷಿಯಲ್ ಮೀಡಿಯಾ ಕಾರ್ಯಕ್ರಮಕ್ಕೆ. ಇಂದು ನಾನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿದ್ದೇನೆ. ಇವತ್ತು ಶಿಕ್ಷಕರ ಕೊರತೆಯ ಸಂಬಂಧ ಸ್ವಲ್ಪ ಚರ್ಚೆಗಳನ್ನು ಮಾಡೋಣ. ಇದೀಗ ನಮ್ಮ ಜೊತೆಗಿದ್ದಾರೆ ಶಿಹಾನ್ ಕಲ್ಯಾಣ್ ಕುಮಾರ್, ಕರಾಟೆ ಹಿರಿಯ ಶಿಕ್ಷಕರಾದಂತಹ ಸಿಂಧನೂರಿಗಳು. ಅವರೊಂದಿಗೆ ಕೆಲವೊಂದು ಚರ್ಚೆಗಳನ್ನು. ನಮಸ್ಕಾರ ಸರ್, ಈ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ನಮಸ್ಕಾರ ಸರ್, ನೀವು ಕರಾಟೆಯನ್ನು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ದೀರಿ? ನಮಸ್ಕಾರ, ನನ್ನ ಹೆಸರು ಕಲ್ಯಾಣ್ ಕುಮಾರ್. ಕರಾಟೆ ಶಿಕ್ಷಕನಾಗಿ ಸುಮಾರು ನನ್ನ ಸರ್ವಿಸ್ ಬಂದ್ಬಿಟ್ಟು 32 ವರ್ಷ ಈ ಕರಾಟೆಯಲ್ಲಿ ಸೇವೆ ಮಾಡಿದ್ದಾರೆ. ಪ್ರೊಫೆಷನಲ್ ಇವತ್ತು ಕೂಡ ನಾನು ಕರಾಟೆ ಅಂದರೆ ಜೀವನ ಮಾಡ್ತಾ ಇರೋದು. ಸುಮಾರು 32 ವರ್ಷ ಆಯ್ತು ಸರ್ ಕರಾಟೆ ಪ್ರಾರಂಭ ಮಾಡಿ ನನ್ನ ಸರ್ವಿಸ್. ಸರ್, ತಾವು ಖಾಸಗಿ ಶಿಕ್ಷಕರ ಏನು ಸರ್ಕಾರಿ ಶಿಕ್ಷಕರ? ಒಳ್ಳೆ ಪ್ರಶ್ನೆ. ಕರಾಟೆ ಅವರಿಗೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಅವ್ರಿಗೆ ಏನಾದ್ರು ಮಾಡಿಕೊಟ್ಟಿದ್ರೆ ಎಲ್ಲರೂ ನಮ್ಮ ಕರಾಟೆ ಶಿಕ್ಷಕರು ಎಲ್ಲರೂ ತುಂಬಾ ಲಕ್ಕಿ ಪರ್ಸನ್ಸ್ ಅಂತ ಹೇಳ್ಬೋದಾಗಿತ್ತು. ಬಟ್ ಆ ಒಂದು ದೈವತ್ವ ಅಥವಾ ಒಂದು ಸುದೈವ ನಮಗಿಲ್ಲ. ನಾವೆಲ್ಲ ಖಾಸಗಿಯಲ್ಲೇ ಕೆಲಸ ಮಾಡೋದು. ಕರಾಟೆಯಲ್ಲಿ ಎಷ್ಟು ಮಟ್ಟಿಗೆ ಏನೇ ಬೆಳೆದ್ರು ಕೂಡ ನಮಗೆ ಸಿಗೋದು ಖಾಸಗಿಯೇ. ಸರ್ಕಾರ ಯಾವತ್ತೂ ನಮಗೆ ಪ್ರಚೋದಿಸೋದಲ್ಲಿ ಅಥವಾ ತನ್ನದ ನಡೆಯಲ್ಲಿ ನಮ್ಗೆ ತಗೊಳ್ಳೋದಲ್ಲಿ ಯಾವತ್ತೂ ಪ್ರಯತ್ನ ಮಾಡಿಲ್ಲ. ನಾವೆಲ್ಲರೂ ಖಾಸಗಿಯಲ್ಲೇ ನಾವಾಗಿ ದುಡ್ದಾಗ ಮಾತ್ರ ಸ್ಯಾಲ್ರಿ ಬರ್ತು ಹೊತ್ತು ನಮ್ಗೆ ಆರಾಮಿಲ್ಲ ಅಥವಾ ನಮ್ಗೆ ಏನಾರ ನಾವು ಹೋಗಿಲ್ಲ ಅಲ್ಲಿಗೆ ಖಾಸಗಿ ಶಿಕ್ಷಣಕ್ಕಾದ್ರೆ ನಮ್ಗೆ ಯಾವತ್ತು ತಿಂಗಳ ಊಟ ಇರಲ್ಲ ಅಷ್ಟೇ. ಸರ್, ನಿಮಗೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಅನುದಾನ ಏನಾದರೂ ಕೊಡ್ತಾರ, ಗೌರವಧನ? ಎಸ್, ಖಾಸಗಿ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ಕೊಂಡ್ಮೇಲೆ ಅದಕ್ಕೆ ತಕ್ಕ ಹಾಗೆ ಅವರ ಒಂದು ಬಜೆಟ್ ಮೇಲೆ ನಮಗೆ ಅನುದಾನ ಕೊಟ್ಟೆ ಕೊಡ್ತಾರೆ. ಬಟ್ ಒಂದು ಅಂದ್ರೆ ಸ್ಥಿರ ಇಲ್ಲ. ನಾವು ಯಾವ ಮಂತ್ ಹೋಗಿಲ್ಲ ಆ ಮಂತ್ ಸ್ಯಾಲ್ರಿ ಇರಲ್ಲ. ಇನ್ನು ಕೆಲ ಶಿಕ್ಷಣ ಸಂಸ್ಥೆಗಳು ಯಾವ ಡೇ ಹೋಗಿಲ್ಲ ಅಂತಂದ್ರೆ, ಎಕ್ಸಾಂಪಲ್ ನಮ್ಗೆ ಆರಾಮಿರ್ಲಿಲ್ಲ, ಅವತ್ತೇನೋ ಒಂದು ಅಡಚಣೆಯಿಂದ ಕ್ಲಾಸ್ ಹೋಗಿಲ್ಲ ಅಂದ್ರೆ ಆವತ್ತಿನ ದಿನ ಸ್ಯಾಲ್ರಿ ಕೂಡ ಕಟ್ ಮಾಡಿ ಕೊಡುವಂತ ಅನುದಾನಗಳಿದೆ. ಅಂದ್ರೆ ಕೂಲಿ ಅಂತಾರಲ್ಲ, ಕೂಲಿ ಟೈಪ್ ಅಲ್ಲಿ ನಮಗೆ ಖಾಸಗಿ ಸಂಸ್ಥೆಗಳು ಅಷ್ಟೇ. ಮತ್ತೆ ಅವ್ರು ಕೂಲಿ ಟೈಪ್ ಅಲ್ಲಿ ನಮ್ಗೆ ಕೆಲಸ ಮಾಡಿಸ್ಕೊಳ್ಳೋದು. ಸರ್ಕಾರ ಕೂಲಿ ಟೈಪ್ ಮಾಡಿಸ್ಕೊಳ್ಳೋದು. ಸರ್ಕಾರ ಒಂದು ಅವ್ರಿಗೆ ಫಿಕ್ಸ್ ಮಾಡುತ್ತೆ. ಶಿಕ್ಷಣ ಕೊಡ್ತಾ ಒಂದು ಒಳ್ಳೆ ಸೆಲ್ಫ್ ಡಿಫೆನ್ಸ್ ಒಂದು ಮಾರ್ಷಲ್ ಆರ್ಟ್ಸ್ ಕೊಡ್ತಾ ಇರೋರು ಇವ್ರಿಗೆ ಒಂದಿಷ್ಟು ಸ್ಯಾಲ್ರಿ ಕೊಡೋಣ ಅಂತ ಅದು ಕೊಡೋದೇ ಬೇರೆ ಆಗುತ್ತೆ. ಬಟ್ ಈ ಖಾಸಗಿ ಸಂಸ್ಥೆಗಳು ನಮ್ಮನ್ನ ಕೂಲಿ ರೂಪದಲ್ಲಿ ದುಡ್ಸ್ಕೊಂತಾರೆ. ಸ್ಯಾಲ್ರಿ ಎಷ್ಟು ಒಂದು 6,000, 7,000, 8,000 ಏನಾದ್ರು ಕೊಟ್ರೆ ಯಾವತ್ತಾರ ಒಂದು ದಿವಸ ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅವತ್ತ ಅದೇನು ಬಿತ್ತು ಅದು ಕಟ್ ಮಾಡಿ ಕೊಡುವಂತ ಸಂಸ್ಥೆಗಳು ಕೂಡ ಸಹ ಇದಾವೆ. ಎಲ್ಲ ಸಂಸ್ಥೆ ಇಲ್ಲ, ಕೆಲ ಸಂಸ್ಥೆಗಳು ಹಂಗೂ ಇದಾವೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಸರ್ಕಾರದ ಯಾವ ರೀತಿ ಆದ್ರೂ ಅನುದಾನ ಏನಾದ್ರು ಬರುತ್ತೆ ಶಿಕ್ಷಕರಂತೇಳಿ? ಸೊ ನೋಡಿ, ಆಕ್ಚುಲಿ ಈ ಒಂದು 32 ವರ್ಷದ ನನ್ನ ಸರ್ವಿಸ್ ಅಲ್ಲಿ ಪ್ರಾರಂಭದಲ್ಲಿ ಸರ್ಕಾರಕ್ಕೆ ಯಾವುದೇ ಒತ್ತಡ ಮಾಡಿರ್ಲಿಲ್ಲ ಕರಾಟೆ ಶಿಕ್ಷಕರು. ಇದನ್ನ ಮಾರ್ಷಲ್ ಆರ್ಟ್ಸ್ ಶಿಕ್ಷಕರಿಗೆ ಒಂದು ಅನುದಾನ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ. ನಂತರದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಸುಮಾರು ನನ್ನ ತಿಳಿದು ಸುಮಾರು ಒಂದು 10, 15, 20 ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ. ಕರಾಟೆ ಶಿಕ್ಷಣವನ್ನ ಸರ್ಕಾರಕ್ಕೆ ಹೊಂದಿಕೆ ಮಾಡಿಕೊಳ್ಳಿ ಅಥವಾ ಸರ್ಕಾರಕ್ಕೆ ವತಿಯಿಂದ ಕೊಡ್ರಿ. ಯಾಕಂದ್ರೆ ನಾವು ಕೊಡ್ತಾ ಇರೋದು ಮಾರ್ಷಲ್ ಆರ್ಟ್. ಒಬ್ಬ ವಿದ್ಯಾರ್ಥಿಯ ಜೀವಮಾನದಲ್ಲಿ ಅವನ ಜೀವ ಉಳಿಸುವಂತ ಒಂದು ಕಲೆನ ಕೊಡ್ತಾ ಇದೀವಿ ನಾವು. ಬೇರೆ ಕಂಟ್ರಿಲೆಲ್ಲ ಅದಕ್ಕೆ ತುಂಬಾ ಬೆಲೆ ಕೊಡ್ತಾರೆ. ಬಟ್ ನಮ್ಮ ಸರ್ಕಾರ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ. ನಮ್ಗೆ ಯಾವ ರೀತಿಯ ಯಾವುದೋ ಒಂದು ಒಂದಿಷ್ಟು ದಿನಗಳು ಮಾತ್ರ ಕೊಡ್ತಾರೆ ಅಷ್ಟೇ. ಯಾವುದೋ ಒಂದು ಕಾಂಟ್ರಾಕ್ಟ್ ಬೇಸ್ಡ್ ಮೇಲೆ ಒಂದಿಷ್ಟು ದಿನ, ಒಂದು 6 months, ಒಂದು 3 months ಕೊಟ್ಟು ಒಬ್ಬೊಬ್ಬ ಆಪರೇಷನ್ ಕಲೆ ಅಂತೇಳಿ ಬೇರೆ ರೂಪದಲ್ಲಿ ಕೊಡ್ತಾರೆ. ಆ ಸಂಡೇಸ್ ಅಷ್ಟೇ. ಅವನ ಓದಷ್ಟು ದಿವಸ ಕೆಲಸ ಮಾಡ್ತಾರೆ, ಅಷ್ಟು ಕೊಡ್ತಾರೆ. ಬಟ್ ಇವ್ರನ್ನ ಪರ್ಮನೆಂಟ್ ಆಗಿ ಒಬ್ಬ ಜೀವ ಉಳಿಸ್ತಕ್ಕಂಥ ಮಾರ್ಷಲ್ ಆರ್ಟ್ ಶಿಕ್ಷಕರು ಅಂತೇಳಿ ಇವತ್ತು ಅವ್ರಿಗೆ ಒಂದು ವ್ಯವಸ್ಥೆ ಸರ್ಕಾರ ಮಾಡಿಕೊಟ್ಟಿದ್ದಾರೆ. 100% ತುಂಬಾ ಅನುಕೂಲಕರ ಇರುತ್ತೆ. ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು. ಒಬ್ಬ ವಿದ್ಯಾರ್ಥಿನೇ ಇರ್ಬೋದು, ವಿದ್ಯಾರ್ಥಿ ಇರ್ಬೋದು, ಯಾವುದೇ ಸೆಲ್ಫ್ ಡಿಫೆನ್ಸ್ ಅಂದ್ರೆ ತನ್ನ ಜೀವನ ಉಳಿಸಿಕೊಂಡು ಒಂದು ಕಲೆ, ಸಮರ ಕಲೆ ಈ ಸರ್ಕಾರ ವತಿಯಿಂದ ತಗೊಂಡಾಗುತ್ತೆ. ಅದು ಅನುಕೂಲ ತುಂಬಾ ನೆನ್ಸಕ್ಕಂತ ಒಂದು ಅನುಕೂಲ ಆಗುತ್ತೆ. ಬಟ್ ಆ ಸರ್ಕಾರ ಅದನ್ನ ಸರಿಯಾಗಿ ಒಂದು ಒಳ್ಳೆ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಸೊ ಈ ಒಂದು ಇದರಿಂದ ಕನ್ನಡ ಶಿಕ್ಷಕರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಸರ್ಕಾರದಿಂದ ಯಾವುದೇ ಸ್ವಲ್ಪ ಮಟ್ಟಿಗೆ ಯಾವ್ದು ನಾವು 4 ತಿಂಗಳು ಹೋದಾಗ ಮಾತ್ರ ಅನುದಾನ ಬರುತ್ತೆ. ನಂತರದಲ್ಲಿ ಏನು ಬರೋದು. ನಾವೆಲ್ಲ ಪ್ರೈವೇಟ್ ಶಿಕ್ಷಣ ಸಂಸ್ಥೆಯಲ್ಲಿ ಅಡಿಯಲ್ಲಿ ಕೆಲಸ ಮಾಡೋದು, ಅಲ್ಲಿ ಕೊಟ್ಟಷ್ಟೇ ನಾವು ತಗೊಳ್ಬೇಕು ಪರಿಸ್ಥಿತಿ. ಅಂದ್ರೆ ಖಾಸಗಿ ಶಿಕ್ಷಕರಂದ್ರೆ ನಿಮ್ಮಲ್ಲಿ ಯಾರ್ಯಾರು ಬರ್ಬೋದು? ಸೊ ಖಾಸಗಿ ಶಿಕ್ಷಕರು ಅಂತಂದ್ರೆ ತುಂಬಾ ಜನ ಇವತ್ತು ಡಿಗ್ರಿ ಹೋಲ್ಡರ್ಸ್ ಅಂದ್ರೆ ಯಾರು ಸರ್ಕಾರಯುತ ಆಗಿಲ್ಲ ಅವರೆಲ್ಲ ಖಾಸಗಿ ಇರ್ತಾರೆ. ಇವತ್ತು ಡಿಗ್ರಿ ಓದಂತ ಎಷ್ಟೋ ಜನ ಖಾಸಗಿ ಕೆಲಸ ಮಾಡ್ತಾರೆ. ಒಂದು ಸಬ್ಜೆಕ್ಟ್ ಟೀಚರ್ ಇರ್ಬೋದು, ಇವನ್ ಎಸ್ಪೆಷಲಿ ಯಾವ್ದು PT, ಫಿಸಿಕಲ್ ದೈಹಿಕ ಶಿಕ್ಷಕರನ್ನೆಲ್ಲ ಅವರೆಲ್ಲ ಖಾಸಗಿಲೇ ಜಾಸ್ತಿ ದುಡಿಯೋದು. ಸರ್ಕಾರ ಅವ್ರಿಗೆ ಸಿಗೋದು ಕಷ್ಟ. ಆಮೇಲೆ ಡಿಗ್ರಿ ಓದಂತ ಡಬಲ್ ಡಿಗ್ರಿ ಅಂತ ಎಷ್ಟೋ ಜನ ಶಿಕ್ಷಕರು ಇವತ್ತು ಖಾಸಗಿಯಲ್ಲಿ ಪಾರ್ಟ್ ಟೈಮ್ ಜಾಬ್ ಆಗಿ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಓದಂತ ತುಂಬಾ ಜನ ಇದ್ದಾರೆ. ಗೆಸ್ಟ್ ಟೀಚರ್ ಸ್ವಲ್ಪ ಜನ ತಗೊಂತಾರೆ. ಕರಾಟೆ ಶಿಕ್ಷಣ ಅಂತೂ ತುಂಬಾ ದೂರ ಆಯ್ತು. ಈಗ ಈ ದೈಹಿಕ ಶಿಕ್ಷಣ ಸಂಸ್ಥೆ ಕೂಡ ಖಾಸಗಿ ಮಾಡಿದ್ದಾರೆ ಇವತ್ತು. ಸೊ ನಾನು ಮೊನ್ನೆ ಓದಿದ್ದೆ, ಸರ್ಕಾರ ಅವರು ಕೂಡ ಬದಿಗೊತ್ತಿದೆ ಅಂತ ಹೇಳಿ ಸೈಡ್ಗೆ ಬಿಟ್ಟಿದೆ ಇವತ್ತು. ಯಾರನ್ನ? ದೈಹಿಕ ಶಿಕ್ಷಕರನ್ನ.
ಅಂದ್ರೆ ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ತುಂಬಾ ಕಷ್ಟ ಆಗ್ತಾ ಇದೆ. ಇನ್ನು ಮುಂದೆ ದಿನಮಾನಗಳಲ್ಲಿ ಎಲ್ಲ ಡಿಜಿಟಲ್ ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ಕೇಳ್ತಾ ಇದೀವಿ. ಶಿಕ್ಷಕರೇನೇ ಅವಶ್ಯಕತೆ ಇಲ್ಲ ಶಿಕ್ಷಣಕ್ಕೆ ಅಂತ ಕೇಳ್ತಾ ಇದೀವಿ. ಅಂತ ಪರಿಸ್ಥಿತಿ ಬಂದ್ರೆ ನಮ್ಮ ದೇಶದಲ್ಲಿ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಲ್ಲವನ್ನೂ ಕಂಪ್ಯೂಟರ್ ಈಗ ಡಿಜಿಟಲ್ ಆಗಿ ನಾವು ಶಿಕ್ಷಣ ಕೊಡ್ತಾ ಹೋದ್ರೆ ಮಕ್ಕಳಿಗೆ ಶಿಕ್ಷಣ ತಗೊಂಡಂತ ವ್ಯಕ್ತಿ ಎಲ್ಲಿ ಹೋಗ್ಬೇಕು, ಅವ್ನು ಯಾವ ತರ ಜಾಬ್, ಯಾವ ತರ ಹುದ್ದೆ ಕೊಡ್ತೀರಾ ನೀವು, ಅವ್ನು ಎಲ್ಲಿ ದುಡ್ಸ್ಕೊಳ್ಳೋದು? ಒಬ್ಬ ಮಾರ್ಷಲ್ ಆರ್ಟ್ ಕೊಡ್ತಾ ವ್ಯಕ್ತಿ ಬೇಡ, ಅಟ್ಲೀಸ್ಟ್ ದೈಹಿಕ ಶಿಕ್ಷಣ ಇವತ್ತು ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಇಷ್ಟು ದಿವಸ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಒಂದು ಶಿಕ್ಷಣ, ದೈಹಿಕ ಶಿಕ್ಷಣ ಕೂಡ ಇತ್ತು. ಅದನ್ನು ಕೂಡ ಸರ್ಕಾರ ಬದಿಗೊತ್ತಿ ಸೈಡ್ಗಿಟ್ಟು ಓನ್ಲಿ ಸಬ್ಜೆಕ್ಟ್ ಮಾತ್ರ ಪ್ರಿಪರೇಷನ್ ಕೊಡ್ತಾ ಇದ್ದಾರೆ ಮೇಲೆ ಮತ್ತೆ ಇದೆಲ್ಲ ಶಿಕ್ಷಣ ಪಡೆದಂತ ವ್ಯಕ್ತಿ ಎಲ್ಲಿ ಹೋಗ್ಬೇಕು, ಅವರಿಗೆ ನಿರುದ್ಯೋಗ ಸಮಸ್ಯೆ ಅಂತ ವಿಚಾರ ಮಾಡೋಕ್ಕಾಗುತ್ತೆ. ಇವತ್ತು ಖಾಸಗೀಕರಣ ಬಿಟ್ಟರೆ ಸರ್ಕಾರಯುತ ಯಾವುದೇ ಡಿಗ್ರಿ ಓದಂತ ಇರ್ಬೋದು, ಇವತ್ತು ಮಾರ್ಷಲ್ ಆರ್ಟ್ ಕೊಡೋದು ಇರ್ಬೋದು, ದೈಹಿಕ ಶಿಕ್ಷಕ ಇರ್ಬೋದು, ಎಲ್ಲರೂ ಖಾಸಗಿಯಲ್ಲಿ ಹೋಗುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಸರ್ಕಾರ ಯಾವುದೇ ರೀತಿ ಅವರಿಗೆ ಅನುದಾನ ಅಲ್ಲಿ ಅವ್ರಿಗೆ ಶಿಕ್ಷಣ ಸಂಸ್ಥೆ ಒಂದು ವ್ಯವಸ್ಥೆ ಮಾಡಿಕೊಡೋದ್ರಲ್ಲಿ ಯಾವುದೇ ವಿಚಾರ ಮಾಡ್ತಾ ಇಲ್ಲ. ಇದು ತುಂಬಾ ಬೇಜಾರು ಸಂಗತಿ. ಏನೆಲ್ಲ ಖರ್ಚು ಮಾಡ್ತೀವಿ, ಎಲ್ಲೋ ಯಾವುದನ್ನ ನೋಡಾರ್ರೆ ಒಳ್ಳೆ ಶಿಕ್ಷಣ ವ್ಯವಸ್ಥೆನೇ ಸರಿ ಮಾಡ್ತಾ ಇಲ್ಲ ಅಂದ್ಮೇಲೆ ಇದೇನ್ ಮಾಡ್ತಾರೆ ಹೇಳೋರು? ಶಿಕ್ಷಣಕ್ಕೆ ಬೇಕಾದಂತ ಒಬ್ಬ ವಿದ್ಯಾರ್ಥಿ ಬೇಕಂತ ಜೀವ ಉಳಿಸ್ತಕ್ಕಂಥ ಕಲೆ ಇರ್ಬೋದು, ಅವನ ಸ್ಪೋರ್ಟ್ಸ್ ಇಂಪ್ರೂವ್ಮೆಂಟ್ ಆಗ್ಬೇಕಂತ ದೈಹಿಕ ಶಿಕ್ಷಣ ಕಲೆ ಇರ್ಬೋದು, ಅಥವಾ ಶಿಕ್ಷಣ ಅಂತ ಕಾಮನ್ ಎಲ್ಲ ಸಬ್ಜೆಕ್ಟ್ ಕಾಮನ್ ಇರ್ತಾರೆ. ಬಟ್ ದೈಹಿಕ ಶಿಕ್ಷಣ ಮತ್ತು ಕರಾಟೆ ಇದು ವಿದ್ಯಾರ್ಥಿಯ ಜೀವ ಮತ್ತು ಅವನ ಸ್ಪೋರ್ಟ್ಸ್ ಅಲ್ಲಿ ಬೇಕಂತ ಒಂದು ಉತ್ತೇಜನ ಕೊಡುವಂತ ಒಂದು ಒಳ್ಳೆ ಅವಕಾಶಗಳು ಇವೆರಡನ್ನ ಸರಿ ಕಂಪ್ಲೀಟ್ ಬದಿಗೆ ಸರಿಸಿ ಶಿಕ್ಷಣ ಅಂದ್ರೆ ಸಬ್ಜೆಕ್ಟ್ ಮಾತ್ರ ಇವತ್ತು ಸರ್ಕಾರ ಪ್ರಚೋದನೆ ಕೊಡ್ತಾ ಇದೆ. ಇವೆರಡನ್ನ ತಲೆಕೆಡಿಸುವಂತ ಇಲ್ಲ. ಇದು ಬೇಜಾರು ಸಂಗತಿ. ಅಂದ್ರೆ ನೀವು ಸರ್ಕಾರಕ್ಕೆ ಏನು ಬೇಡಿಕೆಯನ್ನು ಇಡಬೇಕಂತ ಅನ್ಸುತ್ತೆ? ಸರ್ಕಾರಕ್ಕೆ ನನ್ನ ಕಡೆ ಬೇಡಿಕೆ ಅಂತಂದ್ರೆ ಶಿಕ್ಷಕರನ್ನು ತಗೋಬೇಕಂತ ಒಂದು ಕಡೆ ಬೇಡ ಬಿಡಿ. ಬಟ್ ಇವತ್ತಿನ ವಿದ್ಯಾರ್ಥಿಗಳು, ಇವತ್ತಿನ ದಿನಮಾನದಲ್ಲಿ, ಇವತ್ತಿನ ಕಾಲಮಾನದಲ್ಲಿ ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿಗೆ ಮುಂದಿನ ಫ್ಯೂಚರ್ಗೆ ಏನ್ ಬೇಕಾಗಿದೆ ಅವನಿಗೆ ನಾಟ್ ಓನ್ಲಿ ಎಜುಕೇಶನ್, ಬರೀ ಶಿಕ್ಷಣದಲ್ಲಿ ಪುಸ್ತಕದಲ್ಲಿ ಓದಿ ಅಭಿವೃದ್ಧಿ ಅಥವಾ ಅವನೇನೋ ಪಡೆಯೋದಕ್ಕಿಂತ ಅವರಿಗೆ ಎಷ್ಟು ದೈಹಿಕ ಶಿಕ್ಷಣ ಇಂಪಾರ್ಟೆನ್ಸ್ ಇದೆ ಇವತ್ತು. ಮತ್ತೆ ಈ ಸಮರ ಕಲೆ, ಈ ಒಂದು ಮಾರ್ಷಲ್ ಆರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಕಾಲಮಾನಗಳಲ್ಲಿ. ಯಾಕಂದ್ರೆ ಇವತ್ತು ಪೇಪರ್ ಓಪನ್ ಮಾಡಿದ್ರೆ ಏನೆಲ್ಲ ಪ್ರಚೋದನೆ, ಇವತ್ತಿರೋ ಅತ್ಯಾಚಾರಗಳು, ಕೊಲೆ, ಸುಲಿಗಳು ಎಲ್ಲ ನೋಡ್ತಾ ಇದೀವಿ ನಾವು. ಇವೆಲ್ಲವೂ ಕಂಟ್ರೋಲ್ ಆಗ ಒಬ್ಬ ವಿದ್ಯಾರ್ಥಿನಿ ಸೇಫ್ ಆಗಿ ತನ್ನ ಸ್ಕೂಲ್ ಕಾಲೇಜಿಂದ ಅಥವಾ ತನ್ನ ಹುದ್ದೆಯಿಂದ ಮನೆಗೆ ಬರ್ಬೇಕಂದ್ರೆ ಸಮರ ಕಲೆ ಆ ಹುಡುಗಿಗೆ ಗೊತ್ತಿರ್ಬೇಕಂತ ನನ್ನ ಉದ್ದೇಶ. ಮತ್ತು ಸ್ಪೋರ್ಟ್ಸ್ ಸಪೋರ್ಟ್ ಆಗಿ ಇವತ್ತು ದೈಹಿಕ ಶಿಕ್ಷಕರು ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈ ಸಮರ ಕಲೆ ಒಂದು ಕರಾಟೆ ಅಥವಾ ಈ ಒಂದು ಮಾರ್ಷಲ್ ಆರ್ಟ್ಸ್ ವ್ಯವಸ್ಥಿತವಾಗಿ ಆ ಒಂದು ಕಲಿತಂತ ಶಿಕ್ಷಕರು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಆ ವಿದ್ಯಾರ್ಥಿ ಒಂದು ಮುಂದಿನ ಜೀವಮಾನದಲ್ಲಿ ಒಂದು ಒಳ್ಳೆ ಆತ್ಮವಿಶ್ವಾಸ ಅಂದ್ರೆ ಕಾನ್ಫಿಡೆನ್ಸ್ ಆಗಿ ಬೆಳೆಯುವಂತ ಒಂದು ಸದುಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಸರ್ಕಾರಕ್ಕೆ ನಾನು ಒತ್ತಡ ಇಲ್ಲ, ನನ್ನ ಒಂದು ಬೇಡಿಕೆ ಅಂತಂದ್ರೆ ದಯವಿಟ್ಟು ಇದೆಲ್ಲ ಪರಿಸ್ಥಿತಿ ಇರ್ಬೇಕಾದ್ರೆ ಯಾಕೆ ನೀವು ಶಿಕ್ಷಣಕ್ಕೆ ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ? ಒಬ್ಬ ವಿದ್ಯಾರ್ಥಿನಿಗೆ ಮುಂದೆ ಜೀವನದಲ್ಲಿ ಅವಳು ಯಾವುದೇ ರೀತಿ ತೊಂದರೆ ಸಿಗಬಾರ್ದು, ಸೇಫ್ ಆಗಿರ್ಬೇಕಪ್ಪ ನಮ್ಮ ವಿದ್ಯಾರ್ಥಿ ಅಂತ, ನಮ್ಮ ಹುಡುಗರು, ನಮ್ಮ ಮಕ್ಕಳು ಅಂತ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರಿಗೆ ಅಂತ ಒಂದು ಮಾರ್ಷಲ್ ಆರ್ಟ್ ಅಂತ ಒಂದು ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಅಂದ್ರೆ ದೈಹಿಕ ಶಿಕ್ಷಣ ಪಡಿಬೇಕೆಂಬ ದೃಷ್ಟಿಯಿಂದ ಇಟ್ಟುಕೊಂಡು ಇವೆರಡಕ್ಕೂ ಅವಕಾಶ ಮಾಡಿಕೊಟ್ರೆ 100% ಭಾರತದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಸೇಫ್ ಅಥವಾ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಪ್ರತಿ ವಿದ್ಯಾರ್ಥಿ ಕೂಡ ಯಾವುದೇ ಜೀವಕ್ಕೆ ಅಪಾಯ ಇಲ್ಲದಂಗೆ ಬದುಕಬಹುದು ಅಂತ ಹೇಳ್ಬೋದು ನಾವು. ನಮಸ್ಕಾರ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ, ಕ್ರೀಡಾ ಸಚಿವರಿಗೆ ಈ ಮೂಲಕ ಮನವಿ ಸಲ್ಲಿಸುವುದೇನೆಂತಂದರೆ, ಅಂದರೆ ಖಾಸಗಿ ಸಂಸ್ಥೆಯಲ್ಲಿ ಮಾಡುವಂಥ ದೈಹಿಕ ಶಿಕ್ಷಕರಾಗಿರ್ಬೋದು, ಕರಾಟೆ ಶಿಕ್ಷಕರಾಗಿರ್ಬೋದು, ಜೂಡೋ ಶಿಕ್ಷಕರಾಗಿರ್ಬೋದು, ಮಕ್ಕಳನ್ನು ಅಕ್ಷರ ಅಭ್ಯಾಸವನ್ನು ಮಾಡಿಸುವಂಥ ಶಿಕ್ಷಕರಾಗಿರ್ಬೋದು, ಅಂದರೆ ಅವ್ರಿಗೆ ಆದಂಥ ಒಂದು ಸಂಸಾರ ಇದೆ, ಮಕ್ಕಳಿದ್ದಾರೆ, ಅವ್ರಿಗೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಮುಂದಿನ ನೆರವಿಗಾಗಿ ಸರ್ಕಾರ ಪಿಂಚಣಿಯ ರೂಪದಲ್ಲಿ ಅಥವಾ ಅವರಿಗೆ ಸ್ಯಾಲರಿಯ ರೂಪದಲ್ಲಿ ಸಹಾಯಧನ ಮಾಡಿದ್ರಪ್ಪ ಅಂತಂದರೆ ಅವ್ರಿಗೊಂದು ಒಳ್ಳೆಯ ಸಪೋರ್ಟ್ ಮಾಡಿರುವ ಹಾಗಾಗುತ್ತದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಮಾಡುವಂಥ ಮನವಿ ಇಷ್ಟೇ, ಅವರಿಗೆ ಸರ್ಕಾರದಿಂದನೂ ಸಹ ಕೂಡ ಅನುದಾನವನ್ನು ಕೊಡುವಂಥ ಕೆಲಸ ಮಾಡಿ, ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಇನ್ಶೂರೆನ್ಸ್ಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ, ಮತ್ತೆ ಅವರಿಗೆ ಮುಂದಿನ ದಿವಸದಲ್ಲಿ ಬದುಕಲಿಕ್ಕೋಸ್ಕರ ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವ ಮಕ್ಕಳು ಸಹ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರಿಗೆ ಪಿಂಚಣಿಯ ರೂಪದಲ್ಲಿ ಕೊಟ್ಟರಪ್ಪ ಅಂತಂದ್ರೆ ಮುಂದಿನ ಜೀವನವನ್ನು ಅವರು ಆರಾಮಾಗಿ ಸಾಗಿಸಬಹುದು. ನಮಸ್ಕಾರ.